ಈಗ ಪೂಜೆ ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟಂಗೆ ಆಧ್ಯಾತ್ಮಿಕ ಮಾರ್ಗಗಳ ಕುರಿತಂತೆ ಮುಕ್ತಿ ಮೋಕ್ಷ ಕುರಿತಂತೆ ವ್ಯಾಸ ರಚಿತ ಪುರಾಣದಲ್ಲಿ ಏನಿದೆ, ಭಗವದ್ಗೀತೆಯಲ್ಲಿ ಏನಂತ ಇದೆ, ದಯವಿಟ್ಟು ತಿಳಿಸಿ ಮೇಡಮ್. ನಮ್ಗೆ ಈ ಗ್ರಂಥಗಳು ಕೂಡ ನಮ್ಗೆ ಆಧಾರ. ಯಾಕೆಂದ್ರೆ ವ್ಯಾಸ ಮಹರ್ಷಿಗಳು ಈ ಒಂದು ದಿವ್ಯ ಜ್ಞಾನವನ್ನ, ಬ್ರಹ್ಮಾಂಡದ ಜ್ಞಾನವನ್ನ, ಸೃಷ್ಟಿ ಜ್ಞಾನವನ್ನ ಪ್ರತಿಯೊಂದನ್ನು ಕೂಡ ಬರ್ದಿದ್ದಾರೆ. 18 ಪುರಾಣಗಳನ್ನು ಬರ್ದಿದ್ದಾರೆ. ಭಗವದ್ಗೀತೆ ನಮ್ಮ ಭಾರತದಲ್ಲಿ ಏನೊಂದು ವಿಶೇಷತೆ ಇದೆಯೋ ಅದನ್ನು ಒಂದು ಪಂಚಮ ವೇದ ಅಂತ ಕರೀತಾರೋ. 4 ವೇದಗಳದೇ ಇದು 5ನೇದು ಭಗವದ್ಗೀತೆನ ಪಂಚಮ ವೇದ ಅಂತ ಕರೀತಾರೆ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಸತ್ಯ, ಜ್ಞಾನ, ಭಕ್ತಿ ಮಾರ್ಗ ಯಾವುದೇ ಬೇಕಿದ್ರು ಕೂಡ ಕೊನೆಗೆ ಕೋರ್ಟಲ್ಲೂ ಕೂಡ ಭಗವದ್ಗೀತೆನ ಕೈಯಲ್ಲಿಡಿಸಿ ಸತ್ಯವನ್ನು ಮಾತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿಸುವಂತ ಸತ್ಯದ ವಿಚಾರಗಳಿದೆ ಅನ್ನೋದು. ಹಾಗಾಗಿ ಅಂತ ಭಗವದ್ಗೀತೆನಲ್ಲಿ ಮುಕ್ತಿ ಮೋಕ್ಷ ಕುರಿತು ಈ ಪೂಜೆ ಬಗ್ಗೆ ಏನಿದೆ ಅಂತ ನನಗೂ ಒಂದು ಕುತೂಹಲ ಇತ್ತು. ಭಗವದ್ಗೀತೆಯ 9ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ, ಯಾವ ಭಕ್ತನೇ ಆಗ್ಲಿ ನನಗೆ ಪ್ರೇಮದಿಂದ ಪತ್ರ, ಪುಷ್ಪ, ಫಲ, ಜಲ ಮೊದಲಾವುದನ್ನ ಅರ್ಪಿಸ್ತಾನೋ ಆ ಶುದ್ಧ ಬುದ್ಧಿಯುಳ್ಳ ನಿಷ್ಕಾಮ ಪ್ರೇಮಿಯಾದ ಭಕ್ತನು ಪ್ರೇಮ ಪೂರ್ವಕವಾಗಿ ಅರ್ಪಿಸುವಂತ ಪತ್ರ ಪುಷ್ಪಾದಿಗಳನ್ನ ನಾನು ಸಗುಣ ರೂಪದಿಂದ ಪ್ರಕಟನಾಗಿ ಪ್ರೀತಿ ಸಹಿತ ಸ್ವೀಕರಿಸ್ತೀನಿ ಅಂತ ಕೃಷ್ಣ ಅಂದಿದ್ದಾನೆ. ಯಾರು ಯಾರನ್ನ ಪೂಜಿಸ್ತಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಪೂಜೆಗಳು ಹೇಗೆ ಒಂದು ರೂಢಿಗೆ ಬರುತ್ತೆ, ಎಂಥ ಗುಣದ ವ್ಯಕ್ತಿ ಯಾವ ಪೂಜೆ ಮಾಡ್ತಾರೆ ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಸಾತ್ವಿಕ ಪುರುಷರು ದೇವಾದೇವತೆಗಳನ್ನ ಪೂಜಿಸ್ತಾರೆ, ರಾಜಸ ಪುರುಷರು ಯಕ್ಷ ಮತ್ತು ರಾಕ್ಷಸರನ್ನ ಪೂಜಿಸ್ತಾರೆ, ಇತರ ತಾಮಸಿಕ ಮನುಷ್ಯರು ಪ್ರೇತಗಳನ್ನ, ಭೂತಗಣಗಳನ್ನ ಪೂಜಿಸ್ತಾರೆ ಅಂತ ಹೇಳಿದೆ. ಈ ತರ ಪೂಜೆಗಳು ಒಬ್ಬೊಬ್ಬರನ್ನ ಪೂಜೆ ಮಾಡಿದ್ರೆ ಆ ಪೂಜೆಯಿಂದ ಅವ್ರಿಗೆ ಏನ್ ಲಾಭ ಆಗತ್ತೆ ಅನ್ನೋದು ನಾವು ತಿಳ್ಕೋಬೇಕು. ಈ ಭಗವದ್ಗೀತೆಯ 9ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದಂತ ಉಪಾಸನೆಗೆ ಫಲ ಹೇಗಿರುತ್ತೆ, ಯಾವ ತರ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಯಾಂತಿ ದೇವವ್ರತ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾಹ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ ಅಂತ ಇದೆ. ಶ್ರೀಕೃಷ್ಣ ಈ ಶ್ಲೋಕದ ಮೂಲಕ ಕೊಟ್ಟಿರೋ ಸಂದೇಶ ಏನು ಅಂತಂದ್ರೆ, ಯಾರು ಯಾರನ್ನ ಪೂಜೆ ಮಾಡ್ತಾರೋ ಅವರನ್ನ ಮಾತ್ರ ಸೇರಕ್ಕೆ ಸಾಧ್ಯ, ಅವರ ಹಂತಕ್ಕೆ ಮಾತ್ರ ಏರಕ್ಕೆ ಸಾಧ್ಯ. ಅಂದ್ರೆ ದೇವಾದೇವತೆಗಳ ಆರಾಧಕರು ದೇವಾದೇವತೆಗಳನ್ನ ಮಾತ್ರ ಸೇರಕ್ಕೆ ಸಾಧ್ಯ, ದೇವಾದೇವತೆಗಳ ಹಂತಕ್ಕೆ ಮಾತ್ರ ಏರಕ್ಕೆ ಸಾಧ್ಯ. ಪೂರ್ವಜರ ಪಿತೃಗಳ ಆರಾಧಕರು ಪಿತೃಗಳನ್ನ ಸೇರ್ತಾರೆ, ಪ್ರೇತಗಳ ಆರಾಧಕರು ಪ್ರೇತಾತ್ಮಗಳನ್ನ ಸೇರಿ ಅವರುಗಳ ನಡುವೆ ಜನ್ಮ ಪಡೀತಾರೆ ಅಂತಿದೆ. ಅಂದ್ರೆ ಮುಕ್ತಿ ಇಲ್ಲ, ಪರಬ್ರಹ್ಮನಲ್ಲಿ ಲೀನವಾಗುವಂತ ಒಂದು ಸ್ಥಾನಕ್ಕೆ ತಲುಪಕ್ಕಾಗಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ಪುನರ್ಜನ್ಮ ಖಚಿತ ಅನ್ನೋದು ಅರ್ಥ ಆಗುತ್ತೆ. ಪತ್ರಿ ಸರ್ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಒಬ್ಬನೇ ದೇವರಾದ ಪರಬ್ರಹ್ಮನನ್ನ ಧ್ಯಾನದ ಮೂಲಕ ಆ ಪರಬ್ರಹ್ಮ ಶಕ್ತಿ ಚೈತನ್ಯಕ್ಕೆ ಕನೆಕ್ಟ್ ಆದ್ರೆ, ಅಂದ್ರೆ ಅನುಸಂಧಾನಗೊಂಡ್ರೆ, ಅಂದ್ರೆ ಅವ್ರ ಎನರ್ಜಿ ನಮ್ಮ ಎನರ್ಜಿ ಎರಡೂನು ಒಂದೇ ಆದ್ರೆ ಆಗ ನಾವು ಪರಬ್ರಹ್ಮನನ್ನ ಸೇರ್ಬಹುದು, ಮುಕ್ತಿ ಸಾಧಿಸ್ಬೋದು. ಮಾನವನಿಗೆ ಮುಕ್ತಿ ಕರುಣಿಸೋಕೆ ಯಾವ ದೇವತೆಯಿಂದನೂ ಸಾಧ್ಯ ಇಲ್ಲ, ಪರಬ್ರಹ್ಮನಿಂದ ಮಾತ್ರನೇ ಸಾಧ್ಯ. ದೇವತೆಗಳು ದೇವರಲ್ಲ, ಅವರುಗಳೂ ಕೂಡ ನಮ್ಮಂತೆನೆ ಮನುಷ್ಯರಾಗಿ ಜನಿಸಿ ತಕ್ಕ ಮಟ್ಟಿಗೆ ಆಧ್ಯಾತ್ಮಿಕ ಸಾಧನೆಗಳನ್ನ, ಉತ್ತಮ ಕರ್ಮಗಳನ್ನ ಮಾಡಿರೋಕ್ಕೋಸ್ಕರ ಅವರನ್ನ ದೇವಾದೇವತೆಗಳು ಅಂತ ಪೂಜಿಸಲ್ಪಡ್ತಾ ಇದ್ದಾರೆಯೇ ಹೊರತು ಅವರು ಕೂಡ ನಮ್ಮಂತೆನೆ ಮೋಕ್ಷಾಕಾಂಕ್ಷಿಗಳಷ್ಟೇ. ಅವರು ನಮ್ಗೆ ಮುಕ್ತಿ ಮೋಕ್ಷಗಳನ್ನ ಕೊಡಕ್ ಸಾಧ್ಯ ಇಲ್ಲ, ಕೊಡೋದಿಲ್ಲ. ದೇವಾದೇವತೆಗಳೇ ಮುಕ್ತಿ ಪಡೆಯೋಕೆ ಹಪಹಪಿಸ್ತಾ ಇದ್ದಾರೆ. ಪರಬ್ರಹ್ಮನೊಬ್ಬನೇ ದೇವರು, ಅವನು ಮಾತ್ರ ಮುಕ್ತಿದಾತ ಅನ್ನೋ ಸತ್ಯವನ್ನ ತಿಳ್ಕೋಬೇಕು ಪೂಜೆ ಮಾಡಕ್ ಮುಂಚೆ ಅಂತ ಪತ್ರಿ ಸರ್ ಹೇಳಿದ್ರು. ಪೂಜೆ ಮಾಡಿ ಅಂತ ಹೇಳಿಲ್ಲ, ನೀವೇನಾಗ್ತೀರ ದೇವಾದೇವತೆಗಳು ಮುಕ್ತಿ ಕೊಡಕ್ ಸಾಧ್ಯ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳಿ ಫಸ್ಟ್ ಅನ್ನೋದನ್ನ ಹೇಳ್ತಾ ಇದ್ರು. ಪತ್ರಿ ಸರ್ ಇನ್ನೊಂದು ಒಳ್ಳೆ ವಿಚಾರ ಹೇಳಿದ್ರು. ದೇರ್ ಆರ್ 2 types of gods ಅಂತ ಹೇಳಿದ್ರು. The only one God who has created us and the other is what man has created as gods ಅಂತ. ಅಂದ್ರೆ 2 ತರ ದೇವ್ರಿರ್ತಾರೆ. ನಮ್ಮನ್ನ ಸೃಷ್ಟಿಸಿರೋ ದೇವ್ರು ಹಾಗೂ ನಾವು ಸೃಷ್ಟಿಸ್ತಾ ಇರುವಂತ ದೇವ್ರುಗಳು ಅಂತ 2 ರೀತಿ ದೇವ್ರುಗಳಿರ್ತಾರೆ.
ನಾವು ಸೃಷ್ಟಿಸ್ತಾ ಇರೋ ದೇವ್ರುಗಳು ಮುಕ್ತಿನ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈಗಂತೂ ನಾವು ಸೃಷ್ಟಿಸ್ತಿರೋ ದೇವ್ರುಗಳು ಜೀವಂತ ದೇವಮಾನವರುಗಳು ಹಾಗೂ ದೇವಸ್ಥಾನಗಳು ವಿಪರೀತ ಆಗ್ತಾ ಇವೆ. ಇಲ್ಲಿ ನಮ್ಮ ಮನೆ ಹತ್ರ 32 ವರ್ಷ ಆಯ್ತು ನಾವು ಈ ಕುವೆಂಪು ನಗರದ ಏರಿಯಾಕ್ ಬಂದು. ರೋಡೇ ಆಗದೆ ಇದ್ದ ಕಾಲದಲ್ಲಿ ನಾವು ಬಂದು ಇದ್ ಮಾಡ್ಕೊಂಡಿದ್ದು, ಮನೆ ಕಟ್ಟಕ್ಕೆಲ್ಲ ಶುರು ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಾವು ತುಂಬಾ ನಡ್ಕೊಂಡೇ ಓಡಾಡ್ಬೇಕಾಗಿತ್ತು. ಅಲ್ಲಿ ಒಂದು ಕಲ್ ಮೇಲೆ ನಾವೇ ನೋಡಿರೋದು, ಸ್ವತಃ ನೋಡಿರೋದು. ಸುಮ್ನೆ ಒಂದ್ ದಿವಸ ಒಂದಿಷ್ಟು ಅರಿಶಿನ ಕುಂಕುಮ ಚೆಲ್ಲಿದ್ರು, ಒಂದು ಶಾವಂತಿಗೆ ಹೂ ಹಾಕಿದ್ರು. ಇವತ್ತಿನ ದಿವಸ ಅದು ದೇವಸ್ಥಾನ, ದೇವಿ ದೇವಸ್ಥಾನ, ಇವತ್ತು ದೊಡ್ಡ ದೇವಸ್ಥಾನ ಆಗಿದೆ. ನಾವೇ ಕಂಡಿದೀವಿ, ಅಲ್ಲಿ ಯಾವ ಪ್ರಾಣ ಪ್ರತಿಷ್ಠಾಪನೆನೂ ಆಗಿಲ್ಲ. ಆ ಕಲ್ಲನ್ನ ಅವರು ಉದ್ಭವ ದೇವರು ಅಂದ್ಬಿಟ್ರು, ಉದ್ಭವ ವಿಗ್ರಹ ಅಂತ ಅಂದ್ಬಿಟ್ಟು ದೇವಸ್ಥಾನ ಮಾಡ್ಬಿಟ್ರು. ಆ ದೇವರು ನಮ್ಗೆ ಮುಕ್ತಿ ಕೊಡಕ್ ಸಾಧ್ಯನಾ? ಸೊ ಸಾಧ್ಯವಿಲ್ಲ ಅನ್ನೋದನ್ನ ಪತ್ರಿಸರು ಗಲ್ಗಲ್ಲಿಲ್ಲೂ ದೇವಸ್ಥಾನ, ರಸ್ತೆ ಮಧ್ಯದಲ್ಲಿ ದೇವಸ್ಥಾನ, ಎಲ್ಲಿಂದ್ರಲ್ಲಿ ದೇವಸ್ಥಾನ ಕಟ್ಕೊಳ್ತಾ ಇರ್ತಾರೆ. ಹಂಗಾಗಿ ಅಲ್ಲೆಲ್ಲ ಪೂಜೆ ಅಂತ ಮಾಡಿದ್ರೆ ಅಥವಾ ಅವರನ್ನ ಆರಾಧಿಸಿದ್ರೆ ನಮ್ಗೆ ಮುಕ್ತಿ ಸಿಕ್ಕಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ ಅಂತ. ಇದು ಪುರಾಣ ಭಗವದ್ಗೀತೆದು ಒಂದು 3-4 ಶ್ಲೋಕ ಅದಕ್ಕೆ ಸಂಬಂಧಪಟ್ಟಿದ್ ಸಿಕ್ತು. ಇನ್ನು ಪುರಾಣಗಳಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವ್ಯಾಸ ಮಹರ್ಷಿಗಳ ವಿರಚಿತ ಸ್ಕಂದ ಪುರಾಣದಲ್ಲಿರೋ ಶ್ರೀ ಗುರುಗೀತೆ ಅನ್ನೋದು ಸನಾತನ ಧರ್ಮದ ಸಾರಸತ್ವವಾಗಿದೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಪರಮಾತ್ಮನೊಬ್ಬನೇ ದೇವ್ರು ಅನ್ನೋದನ್ನ, ಮುಕ್ತಿ ಮಾರ್ಗವನ್ನ ದೃಢೀಕರಿಸುವಂತ, ಗುರುಮಾರ್ಗ ಮತ್ತು ಗುರುತತ್ವವನ್ನ ವಿವರಿಸುವಂತ ಮೂಲ ಗ್ರಂಥನೇ ವ್ಯಾಸ ಮಹರ್ಷಿಗಳು ರಚಿಸಿರೋ ಶ್ರೀ ಗುರುಗೀತೆ. ಈ ಶ್ರೀ ಗುರುಗೀತೆ ಅನ್ನೋದು ಯಾವ ಪುರಾಣದಲ್ಲಿದೆ? ಸ್ಕಂದ ಪುರಾಣದಲ್ಲಿದೆ. ಗುರುಧರ್ಮವನ್ನ ಆಳವಾಗಿ ತಿಳ್ಕೋಬೇಕು ಅನ್ನೋ ಅತ್ಯಾಸಕ್ತಿಯಿಂದ ಅಲ್ಲಿನ ಋಷಿಗಳ ಗುಂಪೊಂದು ಸೂತ ಮಹರ್ಷಿಗಳ ಹತ್ರ ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ನಿಮ್ಮ ದಿವ್ಯ ದರ್ಶನದ ಜ್ಞಾನದ ಮೂಲಕ ದಯವಿಟ್ಟು ನಮ್ಗೆ ಗುರು ತತ್ವವನ್ನ, ಗುರು ಸಿದ್ಧಾಂತವನ್ನ, ಗುರು ಮಹಿಮೆಯನ್ನ ನಮಗ್ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಆ ಸೂತ ಮಹರ್ಷಿಗಳು ದಿವ್ಯ ದರ್ಶನ ಜ್ಞಾನದ ಮೂಲಕ ಅವ್ರು ಏನ್ ನೋಡ್ತಾರೆ, ಶಿವನು ಪಾರ್ವತಿಗೆ ಗುರುವಿನ ಮಹತ್ವವನ್ನ ಹಾಗೂ ಮುಕ್ತಿ ಮಾರ್ಗ ಕುರಿತಂತೆ ತಿಳಿಸ್ಕೊಟ್ಟಂತ ನಿಗೂಢ ಸತ್ಯಗಳನ್ನೊಳಗೊಂಡ ಜ್ಞಾನ ಭಂಡಾರವನ್ನ ಸಂಪರ್ಕಿಸಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಜ್ಞಾನ ಭಂಡಾರವನ್ನ ಸಂಪರ್ಕಿಸಿ ಹೇಗೆ ಅನ್ನೋದು ಆಧ್ಯಾತ್ಮ. ಉತ್ಸಾಹಿ ಋಷಿಗಳಿಗೆ ಮಾಹಿತಿ ಹಾಗೂ ವಿವರಣೆ ನೀಡಿರುವಂತ ಗೀತೆನೆ ಶ್ರೀ ಗುರುಗೀತೆ. ಈ ಸಂಗತಿಯನ್ನ ಇಷ್ಟು ಸವಿವರವಾಗಿ ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೂತ ಮಹರ್ಷಿಗಳು ತಮ್ಮ ದಿವ್ಯ ದರ್ಶನ ಜ್ಞಾನದ ಮೂಲಕ ಅಂತ ಹೇಳಿದ್ದಾರೆ. ಈಶ್ವರ ಮತ್ತು ಪಾರ್ವತಿಯರೊಡನೆ ನಡೆದಿರೋ ಸಂಭಾಷಣೆ, ಜ್ಞಾನ ಭಂಡಾರ ಸೂಕ್ಷ್ಮದಲ್ಲಿ, ಈಗ ನೀವೇನ್ ಕ್ಲೌಡ್ ಅಂತಿರೋ ಆ ಮೆಮೊರಿನಲ್ಲಿ ಇದೆ ಅಲ್ಲಿ. ಅದನ್ನ ಹೆಂಗ ಅವ್ರು ಸಂಪರ್ಕಿಸಿದ್ರು? ಶಕ್ತಿಯಿಂದ ಸಂಪರ್ಕಿಸಿ ನೋಡಿದ್ರು. ಹೇಗೆ? ದಿವ್ಯ ನೇತ್ರದಿಂದ ದರ್ಶಿಸಿ ಶಿವ ಪಾರ್ವತಿಯರ ಸಂಭಾಷಣೆನ ಹೇಳ್ಬೇಕವ್ರು. ಇವಾಗ ಅಲ್ಲಿ ಬಂದಿರುವಂತ ಋಷಿ ಮುನಿಗಳಿಗೆ ತಿಳ್ಕೊಳಕ್ಕೆ ಬಂದಿರುವಂತ ಸನ್ಯಾಸಿಗಳಿಗೆ, ಋಷಿಗಳಿಗೆ ಶಿವ ಪಾರ್ವತಿಯರ ಸಂಭಾಷಣೆಯನ್ನ ಹೆಂಗೆ ಗ್ರಹಿಸಿದ್ರು? ಅಶರೀರವಾಣಿಯಾಗಿ ಗ್ರಹಿಸಿ ಏನೇನ್ ಹೇಳಿದ್ರು? ಗುರು ಕುರಿತಂತೆ, ಮುಕ್ತಿ ಮಾರ್ಗ ಕುರಿತಂತೆ ಮಾಹಿತಿಗಳನ್ನ ಕೊಟ್ರು ಅಂತ ಇದೆಯಲ್ಲ. ಆ ದಿವ್ಯ ದರ್ಶನನೇ, ಅವರ 3ನೇ ಕಣ್ಣಿನ ಮೂಲಕ ದರ್ಶಿಸಬಲ್ಲ ಸಾಮರ್ಥ್ಯನೇ, ಅಶರೀರವಾಣಿಯ ಗ್ರಹಿಕೆಯೇ ಅತೀಂದ್ರಿಯ ಆಧ್ಯಾತ್ಮಿಕ ಸಿದ್ಧಿ. ಈ ಸಿದ್ಧಿಗಳನ್ನ ಸಾಧಿಸಕ್ಕೆ ಸಾಧ್ಯವಾಗೋದು ಪೂಜೆಯಿಂದಲ್ಲ, ಉಪಾಸನಾ ಮಾರ್ಗದಿಂದಲ್ಲ, ಸೂತ ಮಹರ್ಷಿಗಳ ತಪೋ ಸಾಧನೆಯಿಂದ, ತಪೋಶಕ್ತಿಯಿಂದ, ವಿಪಸನ ಮಾರ್ಗದಿಂದ. ಸೊ ವಿಪಸನ ಅಂದ್ರೇನು? ವಿಶೇಷವಾಗಿ ದಿವ್ಯ ಚಕ್ಷುಗಳಿಂದ ನೋಡುವಂತ ಸಾಮರ್ಥ್ಯದಿಂದ. ಹಾಗಾಗಿ ಪೂಜೆಯಿಂದಲ್ಲ, ವಿಪಸನ ಮಾರ್ಗದಿಂದ ಅವರು ಇದನ್ನ, ಈ ಒಂದು ಗುರುಗೀತೆಯ ಸಾರಾಂಶ ಏನು? ಈಶ್ವರ ಪಾರ್ವತಿಗೆ ಗುರುವಿನ ಬಗ್ಗೆ, ಗುರು ತತ್ವದ ಬಗ್ಗೆ, ಗುರು ಸಿದ್ಧಿ ಬಗ್ಗೆ ಪೂರ್ತಿ ವಿವರಣೆ ಕೊಟ್ಟಂತ ಗ್ರಂಥ ಅದು. ಈ ಶ್ರೀ ಗುರುಗೀತೆಯನ್ನು ಅದ್ಭುತ ಜ್ಞಾನ ಗ್ರಂಥದಲ್ಲಿ ಏನಿದೆ, ಯಾವ್ಯಾವ ವಿಚಾರಗಳನ್ನ ಕುರಿತು ಸ್ಪಷ್ಟತೆಯನ್ನ ನೀಡಿದ್ದಾರೆ, ನಮಗೆ ಈ ಹಿಂದಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಮಾಡ್ಬೇಕಾಗಿರೋದು ಪರಮಾತ್ಮನ ಧ್ಯಾನವೇ ಹೊರತು ಪೂಜೆ ಎಲ್ಲ ಅಂತಿದೆ. ಶ್ಲೋಕ ಏನಂತಿದೆ? ಶಿವಂ ಕೇಚಿತ್ ಹರಿಂ ಕೇಚಿತ್ ವಿಧಿಂ ಕೇಚಿತ್ ಕೇಚನ ಶಕ್ತಿಂ ದೈವ ಮಿತಿ ಜ್ಞಾತ್ವಾ ವಿವದಂತಿ ವ್ರಥಾ ನರಾಹ ಅಂತ ಇದೆ. ಅಂದ್ರೆ ಈ ಏಕಮಾತ್ರ ಪರಬ್ರಹ್ಮನನ್ನ ಕೆಲವರು ಶಿವ ಅಂತನೂ,
ಕೆಲವರು ವಿಷ್ಣು ಅಂತನೋ, ಕೆಲವರು ಬ್ರಹ್ಮ ಅಂತನೋ, ಮತ್ತೆ ಕೆಲವರು ಶಕ್ತಿ ಅಂತನೋ ಕಲ್ಪಿಸ್ಕೊಂಡು ವ್ಯರ್ಥವಾದ ಚರ್ಚೆಯಲ್ಲಿ ತೊಡಗಿದ್ದಾರೆ. ಮಾಡ್ಬೇಕಾಗಿರೋದು ಪರಮಾತ್ಮನ ಧ್ಯಾನವೇ ಹೊರತು ಉಪಾಸನೆಯಲ್ಲ, ಪೂಜೆಯಲ್ಲ ಅಂತಿದೆ. ನಮ್ಮ ಇಂದಿನ ವಿಷಯಕ್ಕೆ ಸೂಕ್ತವಾದ ಉತ್ತರ ಅನ್ನೋದು ನನ್ನ ಅನಿಸಿಕೆ. ಇನ್ನು ಉಪಾಸನಾ ಮಾರ್ಗದಲ್ಲಿ ಫಲ ಸಿಗೋಲ್ಲ, ಅದು ವ್ಯರ್ಥ ಅಂತ ಕೂಡ ತಿಳಿಸಿದ್ದಾರೆ 13ನೇ ಶ್ಲೋಕದಲ್ಲಿ. ಜಪಸ್ತಪೋ ವ್ರತಂ ತೀರ್ಥಂ ಯಜ್ಞೋದಾನಂ ತಥೈವಚ ಗುರುತತ್ವಂ ಅವಿಜ್ಞಾಯ ಸರ್ವಂ ವ್ಯರ್ಥಂ ಭವೇತ್ ಪ್ರಿಯೇ ಅಂತಿದೆ. ಗುರುವಿನ ಅನುಗ್ರಹದಿಂದ ಗುರುತತ್ವವನ್ನರಿಯದೇನೆ ಪ್ರದಗಳಾದ ಜಪ, ಉಪಾಸನೆ, ವ್ರತ, ತೀರ್ಥ ಸ್ನಾನ, ಯಾಗ, ಯಜ್ಞ, ದಾನ ಮುಂತಾದ ಯಾವ ಕರ್ಮಗಳು ಕೂಡ ಏನೂ ಫಲಾನ್ ಕೊಡಲ್ಲ, ಎಲ್ಲವೂ ವ್ಯರ್ಥ ಅಂತ ಈ ಶ್ಲೋಕದ ಅರ್ಥ. ಇದನ್ನ ಯಾರು ಹೇಳಿರೋದು? ಈಶ್ವರ ಪಾರ್ವತಿಗೆ ಹೇಳಿರೋದು. ಆತ್ಮ ಸಾಕ್ಷಾತ್ಕಾರ ಪಡೆಯುವಲ್ಲಿ ಗುರುವಿನ ಪಾತ್ರ, ಗುರುವಿನ ಮಾರ್ಗದರ್ಶನ ಬಹಳ ದೊಡ್ಡದು ಅಂತ ಶಿವ ಪಾರ್ವತಿಗೆ ಹೇಳಿದಾನೆ. ಇನ್ನು ಆರಾಧನೆ, ಮಂತ್ರ ಜಪ ಮುಂತಾದ ಕರ್ಮಗಳೆಲ್ಲ ಮಕ್ಕಳಾಟಕ್ಕೆ ಸಮ, ಯಾವುದು ಫಲ ಕೊಡೋದಲ್ಲ ಅನ್ನೋದನ್ನು ಕೂಡ 169ನೇ ಶ್ಲೋಕದಲ್ಲಿ ಹೇಳಿದೆ. ಸ್ವರೂಪ ಜ್ಞಾನ ಶೂನ್ಯೇನ ಕೃತಂ ಅಪ್ಯಕೃತಂ ಭವೇತ್ ತಪೋಜಪಾದಿಕಂ ದೇವಿ ಸಕಲಂ ಬಾಲಜಲ್ಪವತ್ ಅಂತ. ಪರಬ್ರಹ್ಮನ ಸ್ಥಿರ ನಿರ್ವಿಕಲ್ಪ ಸ್ವರೂಪದ ಜ್ಞಾನನೇ ಇಲ್ಲದೆ ಮಾಡುವಂತ ಆರಾಧನೆ, ಮಂತ್ರ ಜಪ ಮುಂತಾದ ಕರ್ಮಗಳೆಲ್ಲ ಮಕ್ಕಳಾಟಕ್ಕೆ ಸಮನಾಗಿದ್ದು ಮಾಡಿಯೂ ಮಾಡದಂತೆ ನಿಷ್ಫಲವಾಗತ್ತೆ ಅಂತ ಇದೆ. ಇವೆಲ್ಲ ಅದ್ ಮಾಡಿದ್ರ ಸರಿ ಇಲ್ಲ, ಇದ್ ಮಾಡಿದ್ರ ಸರಿ ಇಲ್ಲ, ಇದು ಮಕ್ಕಳಾಟ, ವ್ಯರ್ಥ ಆಯ್ತು. ಹಾಗಾದ್ರೆ ಮುಕ್ತಿ ಮಾರ್ಗ ಯಾವುದು? ಧ್ಯಾನ ಮಾರ್ಗವೇ ಮುಕ್ತಿ ಮಾರ್ಗ ಅಂತ ಶ್ಲೋಕ 84ರಲ್ಲಿದೆ. ಧ್ಯಾನಂ ಶೃಣುಂ ಮಹಾದೇವಿ ಸರ್ವಾನಂದ ಪ್ರದಾಯಕಂ ಸರ್ವ ಸೌಖ್ಯಕರಂ ಚೈವ ಭುಕ್ತಿ ಮುಕ್ತಿ ಪ್ರದಾಯಕಂ ಅಂತ. ಸಂಪೂರ್ಣ ಆನಂದ ಮತ್ತು ಸರ್ವ ಸೌಖ್ಯವನ್ನು ನೀಡುವಂತಹ ಐಹಿಕ ಭೋಗಗಳನ್ನು ಹಾಗೂ ಮುಕ್ತಿಯನ್ನು ಪ್ರಸಾದಿಸುವಂತಹ ಮಾರ್ಗ ಧ್ಯಾನ ಮಾರ್ಗ ಅಂತ ಈಶ್ವರನೇ ಪಾರ್ವತಿಗೆ ಹೇಳಿದ್ದಾನೆ. ಈ ಶ್ರೀ ಗುರುಗೀತೆಯ 12ನೇ ಶ್ಲೋಕದಲ್ಲಿ ಮೋಕ್ಷ ಪ್ರಾಪ್ತಿಯ ಮಾರ್ಗ ಬರೀ ಪೂಜೆಗಳಲ್ಲ, ಗುರು ಮಾರ್ಗ ಅಂತನೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಶೈವ ಶಾಕ್ತಾಗಮಾದೀನಿ ಹೆನ್ಯೇಚ ಬಹವೋ ಮತಃ ಅಪಭ್ರಂಶಃ ಸಮಸ್ತಾನಾಂ ಜೀವಾನಾಂ ಭ್ರಾಂತ ಚೇತಸಾಂ ಅಂತ. ಅಂದ್ರೆ ವೇದಶಾಸ್ತ್ರ, ಪುರಾಣ ಇತ್ಯಾದಿಗಳಲ್ಲದೇನು ಶೈವ, ಶಾಕ್ತ ಮುಂತಾದ ಧರ್ಮ ಪ್ರತಿಪಾದಕಗಳಾದ ಅನೇಕ ಆಗಮಗಳಿವೆ. ಭ್ರಾಂತ ಚಿತ್ತರ ಮನಸ್ಸನ್ನ ಕೆರಳಿಸುವಂತ ಕಾವ್ಯಗಳು ಕೂಡ ಹೇರಳವಾಗಿವೆ. ಇವೆಲ್ಲವನ್ನು ಮೋಕ್ಷ ಪ್ರಾಪ್ತಿಯ ಮಾರ್ಗಗಳು ಅಂತ ಪರಿಗಣಿಸಿ ಅಳವಡಿಸ್ಕೊಂಡು ದಾರಿ ತಪ್ತಾ ಇದ್ದಾರೆ. ಮೋಕ್ಷ ಪ್ರಾಪ್ತಿಯ ಮಾರ್ಗ ಅಂತಂದ್ರೆ ಧ್ಯಾನ ಮಾರ್ಗ, ಗುರು ಮಾರ್ಗ ಮಾತ್ರವೇ ಹೊರತು ಮತ್ಯಾವುದೂ ಇಲ್ಲ ಅಂತಿದೆ. ಸರಿ, ಮುಕ್ತಿ ಮೋಕ್ಷ ಅಂದ್ರೇನು? ಅದನ್ನ 134ನೇ ಶ್ಲೋಕದಲ್ಲಿ ತುಂಬಾ ಸರಳವಾಗಿ ಹೇಳಿದ್ದಾರೆ. ಸಮುದ್ರೈ ವೈ ಯಥಾ ತೋಯಂ ಕ್ಷೀರೇ ಕ್ಷೀರಂ ಜಲೇ ಜಲಂ ಭಿನ್ನೇ ಕುಂಭೆ ಯಥಾ ಆಕಾಶಂ ತಥಾತ್ಮ ಪರಮಾತ್ಮನಿ ಅಂತಿದೆ. ಅಂದ್ರೆ ಸಮುದ್ರವು ಹೇಗೆ ಎಲ್ಲಾ ನದಿಗಳ ನೀರನ್ನ ಅಂತರ್ಗತ ಮಾಡಿಕೊಳ್ಳುತ್ತೋ ಹಾಗೇನೆ ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು ಕೂಡ ಅಂತರ್ಗತವಾಗುತ್ತೆ. ಘಟವು ಒಡೆದು ಹೋದಾಗ ಘಟಾಕಾಶವು ವಿಶಾಲಾಕಾಶದಲ್ಲಿ ಲೀನ ಆಗುವ ಹಾಗೇನೆ ಆತ್ಮವಸ್ತುವು ಪರಮಾತ್ಮನಲ್ಲಿ ಲೀನವಾಗುತ್ತೆ. ಅದೇ ಮೋಕ್ಷ ಅಂತಿದೆ. ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ನಿಜವಾದ ಜ್ಞಾನ, ಸತ್ಯವಾದ ಆತ್ಮವಿಜ್ಞಾನ, ಜ್ಞಾನೋದಯ ಲಭಿಸಕ್ಕೆ ಸಾಧ್ಯ ಅಂತ 15ನೇ ಶ್ಲೋಕದಲ್ಲಿದೆ. ಗೂಢ ಅವಿದ್ಯಾ ಜಗನ್ಮಾಯ ದೇಹಮಜ್ಞಾನ ಸಂಭವಂ ವಿಜ್ಞಾನಂ ಯತ್ ಪ್ರಸಾದೇನ ಗುರುಶಬ್ದೇನ ಕಥ್ಯತೆ ಅಂತ ಇದೆ. ಅಂದ್ರೆ ಗೂಢವಾಗಿರುವಂತಹ ಆತ್ಮಜ್ಞಾನವು ಅವಿದ್ಯೆಯಾಗಿ ಪರಿಣಮಿಸುತ್ತೆ. ಅವಿದ್ಯೆ ಅಂದ್ರೆ ಅಜ್ಞಾನ. ಅಜ್ಞಾನ ಯಾಕಾಗತ್ತೆ ಅಂದ್ರೆ ವಿದ್ಯೆ ಇಲ್ಲ, ಜ್ಞಾನ ಇಲ್ಲ. ಈ ಜಗತ್ತೆಲ್ಲ ಮಿಥ್ಯ ಮತ್ತು ಮಾಯೆಯಾದ್ರಿಂದ ದೇಹನೇ ಅಜ್ಞಾನದಿಂದ ಮುಚ್ಚಲ್ಪಡುತ್ತೆ. ಗುರುವಿನ ಅನುಗ್ರಹದಿಂದ ಮತ್ತು ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ನಿಜವಾದ ಜ್ಞಾನ, ಸತ್ಯವಾದ ಜ್ಞಾನ, ಆತ್ಮವಿಜ್ಞಾನ, ಜ್ಞಾನೋದಯ, ಮುಕ್ತಿ, ಮೋಕ್ಷ ಲಭಿಸಕ್ಕೆ ಸಾಧ್ಯ ಅಂತಿದೆ. ಇಲ್ಲಿ ನಾವು ಗ್ರಹಿಸಬೇಕಾದಂತ ಮುಖ್ಯ ಸೂಕ್ಷ್ಮ ಅಂಶಗಳು ಯಾವುವು? ಒಂದು ಸಂಗ್ರಹ ಮಾಡೋದಾದ್ರೆ, ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಯಾರು ಉಪಾಸನೆ ಮಾಡ್ತಾರೋ, ಯಾರನ್ನ ಪೂಜೆ ಮಾಡ್ತಾರೋ ಅವ್ರನ್ನ ಮಾತ್ರ ಸೇರ್ತಾರೆಯೇ ಹೊರತು ಪರಬ್ರಹ್ಮನಲ್ಲಿ ಲೀನವಾಗಕ್ಕೆ
ಮುಕ್ತಿ ಮೋಕ್ಷ ಪಡೆಯೋಕೆ ಸಾಧ್ಯವಿಲ್ಲ ಅನ್ನೋದನ್ನ ಭಗವದ್ಗೀತೆನಲ್ಲಿ ತಿಳ್ಕೊಂಡ್ವಿ. ಮುಕ್ತಿ ಮೋಕ್ಷ ಕರುಣಿಸೋನು ಪರಬ್ರಹ್ಮ ಮಾತ್ರ. ದೇವತೆಗಳ ಆರಾಧನೆಯಿಂದ ಮೋಕ್ಷ ಪ್ರಾಪ್ತಿ ಸಿಗಲ್ಲ, ಅವ್ರ ಮೋಕ್ಷ ಕೊಡಕ್ಕಾಗಲ್ಲ, ಅವರೇ ಮೋಕ್ಷಾಕಾಂಕ್ಷಿಗಳು ಅನ್ನೋದನ್ನ ಪತ್ರಿಸರಿಂದ ತಿಳ್ಕೊಂಡ್ವಿ. ವ್ಯಾಸ ಮಹರ್ಷಿಗಳ ಸ್ಕಂದ ಪುರಾಣದ ಶ್ರೀ ಗುರುಗೀತೆಯಿಂದ ಏನ್ ತಿಳ್ಕೊಂಡ್ವಿ? ದೇವರೊಬ್ನೇ, ಅವನೇ ಪರಬ್ರಹ್ಮ ಅಥವಾ ಪರಮಾತ್ಮ, ಅವನು ನಿರಾಕಾರ, ನಾವೆಲ್ಲ ಪರಮಾತ್ಮನ ಅಂಶಾತ್ಮಗಳು. ಮುಕ್ತಿ ಅಂದ್ರೆ ಆತ್ಮವಸ್ತು ಪರಮಾತ್ಮನಲ್ಲಿ ಲೀನವಾಗೋದು ಅಂತ ತಿಳ್ಕೊಂಡ್ವಿ. ಪರಮಾತ್ಮನಲ್ಲಿ ಲೀನವಾಗ್ಬೇಕಾದ್ರೆ ನಾವು ಮಾಡ್ಬೇಕಾಗಿರೋದು ಪರಮಾತ್ಮನ ಧ್ಯಾನನೇ ಹೊರತು ದೇವತೆಯರ ಪೂಜೆ ಇಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಉಪಾಸನಾ ವಿಧಾನಗಳಾದ ಪೂಜೆಗಳು, ವ್ರತಗಳು, ಜಪಗಳು, ತೀರ್ಥ ಸ್ನಾನ, ಯಾಗ, ಯಜ್ಞ, ದಾನ ಮುಂತಾದ ಯಾವ ಕರ್ಮಗಳು ಕೂಡ ಏನು ಫಲ ಕೊಡಲ್ಲ. ವಿಗ್ರಹಾರಾಧನೆ, ಮೂರ್ತಿ ಪೂಜೆ, ಮಂತ್ರೋಪಾಸನೆ, ಮಂತ್ರ ಜಪ ಅಂತ ಈ ಕರ್ಮಗಳೆಲ್ಲ ಮಕ್ಕಳಾಟಕ್ಕೆ ಸಮ, ಎಲ್ಲಾನು ವ್ಯರ್ಥ. ಮೋಕ್ಷ ಪ್ರಾಪ್ತಿ ಮಾರ್ಗ ಪೂಜೆಗಳೆಲ್ಲ, ಗುರು ಮಾರ್ಗ ಧ್ಯಾನ ಮಾರ್ಗ. ಆತ್ಮ ಸಾಕ್ಷಾತ್ಕಾರ ಪಡೆಯುವಲ್ಲಿ ಗುರುವಿನ ಪಾತ್ರ, ಗುರುವಿನ ಮಾರ್ಗದರ್ಶನ ಬಹಳ ದೊಡ್ಡದು ಅಂತ ತಿಳ್ಕೊಂಡ್ವಿ. ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ರು, ಗುರುಗಳಲ್ಲೂ ಕೂಡ ಎಲ್ಲ ಗುರು ಮಾರ್ಗ, ಗುರುವಿನ ಮಾರ್ಗದರ್ಶನ ಅಂತ ಅಂತೀವಿ, ಗುರುಗಳಲ್ಲೂ ಕೂಡ ಹಲವು ರೀತಿಯ ಗುರುಗಳಿದ್ದಾರೆ ಅಂತ. ಯಾವ್ಯಾವ ಗುರು ಏನನ್ನ ಸಜೆಸ್ಟ್ ಮಾಡ್ತಾರೆ ಅಂದ್ರೆ, ಮೂರ್ಖ ಗುರುವು ಬಾಹ್ಯ ಪೂಜೆಗಳನ್ನ, ದೇವಾದೇವತೆಗಳ ಆರಾಧನೆಯನ್ನ ಪ್ರೋತ್ಸಾಹಿಸ್ತಾರೆ. ಮಧ್ಯಮ ಗುರುವು ಮಂತ್ರೋಪಾಸನೆಗೆ, ಜಪಗಳಿಗೆ ಹುರಿದುಂಬಿಸ್ತಾನೆ. ಉತ್ತಮ ಗುರುವು ಪರಮ ಗುರು ಆಗಿರೋನು ಧ್ಯಾನ ಯೋಗವನ್ನ, ಜ್ಞಾನ ಯೋಗವನ್ನ ಮಾತ್ರ ಬೋಧಿಸ್ತಾನೆ ಅಂತ ಹೇಳಿದ್ದಾರೆ. ಹಾಗಂದ್ಮೇಲೆ ನಮಗೆಲ್ಲ ಧ್ಯಾನ ಮತ್ತು ಜ್ಞಾನವನ್ನ ಬೋಧಿಸಿರೋ ಗುರುಗಳು ಯಾರು ಅಂದ್ರೆ ಪತ್ರಿ ಸರ್. ನಿಮ್ಮೆಲ್ಲರ ಗುರುಗಳು, ಪರಮ ಗುರುಗಳು ಅವರೇ ತಾನೇ. ನಾವು ಗುರು ಮಾರ್ಗದಲ್ಲೂ ಇದೀವಿ, ಧ್ಯಾನ ಮಾರ್ಗದಲ್ಲೂ ಇದೀವಿ, ಜ್ಞಾನ ಮಾರ್ಗದಲ್ಲೂ ಇದೀವಿ ಅಲ್ವಾ? ನಾವು ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಇದೀವಿ ಅಂತ ಆಯ್ತು. ನಿಮ್ಮೆಲ್ಲರ ಪರಮ ಗುರುಗಳಾದ ಪತ್ರಿ ಸರ್ಗೆ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಈ ವೇದಿಕೆಯಿಂದ ಅರ್ಪಿಸೋಣ. ಇದೊಂದು ಆ ಆಳವಾದ ಇದ್ರಲ್ಲಿ ಮುಳುಗಿ ಬಂದಂತೆ ಅನುಭವ ಆಯ್ತು ನಮಗೆ. ಯಾಕಂದ್ರೆ ಪುರಾಣ ಎಲ್ಲಿ ತನಕ ಎಷ್ಟು ಯುಗ ಯುಗಗಳ ಹಿಂದೆ ಕರ್ಕೊಂಡು ಹೋಗಿ ನಮ್ಗೆ ಅದನ್ನ ಒಂದು ಸತ್ಯ ದರ್ಶನ ಮಾಡಿದಷ್ಟು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀರಿ ಮೇಡಮ್. ತುಂಬಾ ಧನ್ಯವಾದಗಳು.